ನಮಸ್ಕಾರ ಎಲ್ಲರಿಗೂ. ಅಮೃತಧಾರೆ ಸೀರಿಯಲ್ನ ಅಂದರೆ ಸೋಮವಾರದ ಸಂಚಿಕೆಯನ್ನು ನಾವು ಇವತ್ತಿನ ವೀಡಿಯೋದಲ್ಲಿ ನೋಡೋಣ. ಸೊ ವಿಡಿಯೋ ಇಂಟ್ರೆಸ್ಟ್ ಆಗಿರೋದ್ರಿಂದ ಮಧ್ಯೆ ಎಲ್ಲರೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ನಿಮಗೆ ಪೂರ್ತಿಯಾಗಿ ವಿಷಯ ಗೊತ್ತಾಗುತ್ತೆ. ಸೊ ಇವತ್ತಿನ ಅಂದರೆ ನಾಳಿನ ಸಂಚಿಕೆಯಲ್ಲಿ ಅಂದರೆ ಸೋಮವಾರದ ದಿನ ಅಮೃತಧಾರೆ ಸೀರಿಯಲ್ನಲ್ಲಿ ಏನಾಯಿತು ಅನ್ನೋದನ್ನು ನಾವು ಇವತ್ತಿನ ವೀಡಿಯೋದಲ್ಲಿ ತಿಳಿಯೋಣ ಬನ್ನಿ. ಸೊ ಸೋಮವಾರದ ದಿನ ಏನಾಗ್ತದೆ ಅಂದರೆ ಗೌತಮ್ ಹಾಗೂ ಭೂಮಿಕಾ ಅವರ ಮಧ್ಯೆ ಸ್ವಲ್ಪ ಸಮಸ್ಯೆ ಎದುರಾಗಿದೆ ಅಂತಲೇ ಹೇಳ್ಬೋದು. ಸೊ ಗೌತಮ್ ಬಂದುಬಿಟ್ಟು ಮನೆಯವರ ಎದುರು ಎಲ್ಲರ ಎದುರು ಕೂಡ ಭೂಮಿಕಾ ಅವ್ರನ್ನ ಏನೋ ಭಯ ಪಡಿಸ್ತಾರೆ, ಅಂದರೆ ಭೂಮಿಕವ್ರಿಗೆ ಬೈತಾರೆ ಅಂತಲೇ ಹೇಳ್ಬೋದು. ಸೊ ಬೈದ ತಕ್ಷಣ ಭೂಮಿಕಾ ಅವರು ಬೇಜಾರು ಮಾಡ್ಕೊಳ್ಳಲ್ಲ. ಅವ್ರು ಏನು ಗೌತಮ್ ಅವ್ರು ಹೇಳಿರ್ತಾರೆ ಅವರ ತಂಗಿಗೆ ಕ್ಷಮೆ ಕೇಳಬೇಕು ಅಂತೇಳಿ, ಅದೇ ರೀತಿಯಲ್ಲಿ ಕೂಡ ಅವರು ಏನು ಭೂಮಿಕಾ ಅವರು ಕೂಡ ಅವರ ತಂಗಿಗೆ ಕ್ಷಮೆಯನ್ನು ಕೂಡ ಕೇಳ್ತಾರೆ. ಅದಾದ ಮೇಲೆ ಅವರಿಬ್ಬರೇ ಅಂದರೆ ಇದ್ದಾಗ ಅವರಿಬ್ಬರು ಅವರವರ ಮನಸ್ಸಲ್ಲಿ ಏನು ಪ್ರಾಬ್ಲಮ್ ಆಗ್ತದೆ, ನಾನು ಯಾಕೆ ಈ ಥರ ಕೆಲಸವನ್ನು ಮಾಡಿದೆ ಅನ್ನೋದನ್ನು ಅವರವರು ಮಧ್ಯದಲ್ಲಿ ಮಾತಾಡ್ಕೊಳ್ತಾರೆ. ಸೊ ಅಲ್ಲಿ ಸಮಸ್ಯೆ ಏನು ಅವರು ಹೇಳ್ಕೊಳ್ತಾರೆ, ಅವರ ಮನಸ್ಸಲ್ಲಿರುವಂಥ ಸಮಸ್ಯೆ ಏನು ಹೇಳ್ಕೊಳ್ತಾರೆ ಅಂತಂದರೆ ಗೌತಮ್ ಅವ್ರ ಹತ್ರ ಅವ್ರು ಹೇಳೋದು ಇಷ್ಟೇ, ನೀವು ನನ್ನ ಬಗ್ಗೆ ಏನೂ ತಿಳ್ಕೊಳ್ತೀನಿ, ನನ್ನ ಬಗ್ಗೆ ನಾನು ಯಾವ ಥರ ಅಂತ ನೀವು ಅರ್ಥ ಮಾಡ್ಕೊಳ್ತೀನಿ, ನನಗೆ ಎಲ್ಲರ ಮುಂದೆ ಬೈದ್ರಿ ಅಂತ ಹೇಳಿ ಅವ್ರು ಹೇಳ್ಕೊಳ್ತಾರೆ. ಕಾರಣ ಇಷ್ಟೇ, ಅವರ ತಂಗಿ ಅಶ್ವಿನಿ 5 ಕೋಟಿ ರೂಪಾಯಿ ಹಣವನ್ನು ಕೇಳ್ತಾರೆ. ಇವರು ಕೊಡದೇ ಇರೋವಂಥ ಕಾರಣಕ್ಕಾಗಿ ಗೌತಮ್ ಅವರು ಮನೆಯವರು ಎಲ್ಲರೂ ಎದುರು ಕೂಡ ಭೂಮಿಕಾ ಅವ್ರನ್ನ ಬೈತಾರೆ. ಅದರಿಂದ ಅವ್ರಿಗೆ ಮನಸ್ಸಿಗೆ ತುಂಬ ನೋವಾಗುತ್ತೆ. ನಾನು ಏನು ಹೇಳ್ತಾ ಇದ್ದೀನಿ ಅಂತಲೂ ಕೂಡ ಕೇಳ್ದೇ ನೀವು ನನಗೆ ಎಲ್ಲರ ಮುಂದೆ ಕೂಡ ಬೈದ್ರಿ ಅನ್ನೋ ಒಂದು ಕಾರಣದಿಂದ ಅವರು ಬೇಜಾರನ್ನು ಮಾಡ್ಕೊಳ್ತಾರೆ. ಅದನ್ನು ಅವರ ಗೌತಮ್ ಮುಂದೆ ಆ ಒಂದು ಕೊಟ್ಟಿರುವಂಥ ಜವಾಬ್ದಾರಿಯನ್ನು ನಾನು ಸರಿಯಾಗಿ ನಿಭಾಯಿಸ್ತಾ ಇದ್ದೀನಿ ಅಷ್ಟೇ, ಅದು ಬಿಟ್ಟು ಬೇರೆ ಇನ್ನೇನೂ ಇಲ್ಲ. ನನಗೇನೋ ಅಧಿಕಾರ ಕೊಟ್ಟಿದ್ದಾರೆ, ಮನೆ ಯಜಮಾನಿ ಆಗಿದ್ದೀನಿ ಅಂತೇಳಿ ನಾನು ಯಾವುದೇ ರೀತಿಯ ದೌಲತ್ತನ್ನು ತೋರಿಸ್ಕೊಬಿಟ್ಟು ಬೇರೆಯವ್ರ ಮೇಲೆ ಅಧಿಕಾರ ಚಲಾಯಿಸಬೇಕು ಅನ್ನೋದು ಅಲ್ಲ, ಅದು ನನ್ನ ವ್ಯಕ್ತಿತ್ವ ಕೂಡ ಅಲ್ಲ. ನೀವು ಯಾಕೆ ನನ್ನ ಅರ್ಥ ಮಾಡ್ಕೊಳ್ತಿಲ್ಲ ಅಂತೇಳಿ ಭೂಮಿಕಾ ಅವರು ಗೌತಮ್ ಅವ್ರ ಹತ್ರ ಅವರ ಬೇಸರವನ್ನು ವ್ಯಕ್ತಪಡಿಸ್ತಾರೆ. ಅದೇ ರೀತಿ ಗೌತಮ್ ಅವರು ಕೂಡ ಅವರ ಮನಸ್ಸಲ್ಲಿರುವಂಥ ಬೇಸರವನ್ನು ಕೂಡ ಯಾವ ಥರ ಹೇಳ್ಕೊಳ್ತಾರೆ ಅಂದರೆ ಭೂಮಿಕಾ ಅವ್ರ ಹತ್ರ ಅವ್ರು ಹೇಳೋದು ಇಷ್ಟೇ, ನೀವು ಕೂಡ ನನ್ನ ಅರ್ಥ ಮಾಡ್ಕೊಳ್ತಿಲ್ಲ. ನಾನು ನಮ್ಮ ಅಪ್ಪನಿಗೆ ಮಾತನ್ನು ಕೊಟ್ಟಿದ್ದೀನಿ, ನನ್ನ ಅಮ್ಮನಾಗಲಿ ಅಥವಾ ತಂಗಿಯರಾಗಲಿ ಅಥವಾ ತಮ್ಮಂದ್ರಿಗಾಗಲಿ ಯಾವುದೇ ರೀತಿಯ ಕೊರತೆಯನ್ನು ಉಂಟು ಮಾಡದೆ ಎಲ್ಲರನ್ನೂ ಕೂಡ ಚೆನ್ನಾಗಿ ನೋಡ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಅದು ನನ್ನ ಮನಸ್ಥಿತಿ, ಅಂದರೆ ಅದೇ ನನ್ನ ಒಂದು ಜವಾಬ್ದಾರಿ. ಹಾಗಾಗಿಬಿಟ್ಟು ನಾನು ಆ ಒಂದು ಕಾರಣದಿಂದ ನಿಮ್ಮ ಮೇಲೆ ರೇಗಾಡಿದೆ ಅಷ್ಟೇ ಅಂತಲೂ ಕೂಡ ಗೌತಮ್ ಅವರು ತಮ್ಮ ಬೇಸರವನ್ನು ಭೂಮಿಕಾ ಅವ್ರ ವಿರುದ್ಧ ವ್ಯಕ್ತಪಡಿಸಿರುವಂಥ ಒಂದು ಏನು ಸಮಸ್ಯೆ ಇತ್ತು ಅವರ ಮನಸ್ಸಲ್ಲಿ, ಅವರಿಬ್ಬರು ಒಬ್ಬರಿಗೊಬ್ಬರು ಹೇಳ್ಕೊಂಡಾಗ ಅವರ ಮನಸ್ಸಲ್ಲಿರುವಂಥ ಭಾವನೆಗಳನ್ನ ಹೇಳ್ಕೊಂಡಾಗ ಅವರಿಬ್ಬರಿಗೂ ಕೂಡ ಅಂದರೆ ಅವರಿಬ್ಬರು ಮಧ್ಯದಲ್ಲಿರುವಂಥ ಸಮಸ್ಯೆ ಸ್ವಲ್ಪ ಕಡಿಮೆ ಆಗುತ್ತೆ. ಅದಾದ ಮೇಲೆ ಭೂಮಿಕಾ ಅವ್ರ ಹತ್ರ ಹೇಳೋದು ಇಷ್ಟೇ, ಅವರು ನನಗೆ ನೀವಂದರೆ ತುಂಬ ಇಷ್ಟ, ನಿಮ್ಮ ಹತ್ರ ನಾನು ಸಲಿಗೆ ಇರೋ ಹಾಗೆ ಯಾರ ಹತ್ರನೂ ಇರೋದಕ್ಕಾಗಲ್ಲ, ನಿಮ್ಮ ಹತ್ರ ನಾನಾಗೇ ಇರಬೇಕು ಅಂತ ಅಂದ್ಕೊಳ್ತೀನಿ. ಆ ಒಂದು ಒಳ್ಳೆಯ ಮಾತುಗಳನ್ನ ಭೂಮಿಕಾ ಅವ್ರ ಮುಂದೆ ಹೇಳ್ಕೊಳ್ತಾರೆ. ಹಾಗಾಗಿ ಭೂಮಿಕಾ ಅವರು ಕೂಡ ನಿಮಗೆ ಯಾವುದೇ ರೀತಿ ತೊಂದರೆಗಳಾಗದೇ ಹಾಗೆ, ಅಂದರೆ ಯಾರೋ ಮನಸ್ಸಿಗೆ ಕೂಡ ನೋವು ಆಗದೇ ಇರೋ ಹಾಗೆ ನಾನು ಎಲ್ಲರೂ ಕೂಡ ಚೆನ್ನಾಗಿ ನೋಡ್ಕೊಳ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ. ಅದಾದ ಮೇಲೆ ಅವರ ಇಬ್ಬರ ಮಧ್ಯೆ ಇರುವಂಥ ಒಂದು ಬೇಸರ ಕಡಿಮೆ ಆಗುತ್ತೆ, ಒಂದು ಪರಿಸ್ಥಿತಿ ಕೂಡ ಸುಧಾರಿಸುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆಲ್ಲ ಅಂದರೆ ಅವರಿಬ್ಬರ ಮಧ್ಯೆ ಪ್ರಾಬ್ಲಮ್ ಶುರುವಾಗೋದಕ್ಕೆ ಮುಖ್ಯ ಕಾರಣ ಬಂದುಬಿಟ್ಟು ಶಕುಂತಲಾ ದೇವಿ ಅಂತಲೇ ಹೇಳ್ಬೋದು. ಸೊ ಅವರಿಂದನೇ ಈ ಒಂದು ಸಮಸ್ಯೆ ಎದುರಾಗ್ತಿದೆ. ಸೊ ಅವರೇ ಒಂದು ಕಾಟವನ್ನು ಕೊಡೋದಕ್ಕೆ ಶುರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದು ಸೋಮವಾರದ ಸಂಚಿಕೆ ಆಗಿರುತ್ತೆ. ನಿಮಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೇ ಒಂದು ವಿಡಿಯೋ